ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವವರ ಎಲ್ಲ ಮೃತದೇಹಗಳನ್ನ ಹೊರತೆಗೆಯಲಾಗಿತ್ತು. ಆದರೆ ಈಗ ಆ ಒಂದು ವಿಮಾನದ ಟೇಲ್ ಭಾಗದಲ್ಲಿ ಮತ್ತೊಬ್ಬ ಗಗನಸಖಿಯ ಮೃತದೇಹ ಪತ್ತೆಯಾಗಿದೆ. ತೆರವು ಕಾರ್ಯಾಚರಣೆ ಮಾಡುವ ಹೊತ್ತಿನಲ್ಲಿ ಅವರ ಮೃತದೇಹ ಅಲ್ಲಿ ಇದ್ದದ್ದು ಖಾತ್ರಿಯಾಗಿದೆ. ಅವರ ಮೃತದೇಹವನ್ನು ಕೂಡ ಈಗ ಹೊರಕ್ಕೆ ತೆಗೆದಿದ್ದಾರೆ ಮತ್ತು ಅದನ್ನ ಪೋಸ್ಟ್ಮಾರ್ಟಮ್ ಮಾಡಿ DNA ಒಳಪಡಿಸುವಂತಹ ಕೆಲಸಗಳು ಕೂಡ ಆಗಿದೆ. ಇದು ಇಡೀ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಲಾಗಿತ್ತು. ಎಲ್ಲ ಮೃತದೇಹಗಳನ್ನು ಕೂಡ ಹೊರಗೆ ತೆಗೆದಿದ್ದೀವಿ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಕೊನೆಯ ಭಾಗ, ಆ ಒಂದು ವಿಮಾನದ ಎಂಡ್ ಟೇಲ್ ಭಾಗ ಏನಿದೆ, ಅಲ್ಲಿ ಗಗನಸಖಿ ಇದ್ರು, ಅವರ ಮೃತದೇಹ ಕೂಡ ಅಲ್ಲೇ ಸಿಕ್ಕಿದೆ ಅಂತ ಇವತ್ತು ಕಾರ್ಯಾಚರಣೆಯನ್ನು ಪೂರ್ಣ ಮಾಡಲಾಗಿದೆ. ಅಲ್ಲಿದ್ದಂತಹ ಎಲ್ಲ ಅವಶೇಷಗಳನ್ನ ತೆರವುಗೊಳಿಸಲಾಗಿದೆ. ಅಲ್ಲಿ ಸಿಕ್ಕಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಎಕ್ಕಿ ಅದನ್ನೆಲ್ಲವನ್ನು ಕೂಡ ಸೆಪರೇಟ್ ಮಾಡಿ ಅದನ್ನ ಕಲೆ ಹಾಕಲಾಗಿದೆ. ಇವತ್ತು ಟೇಲ್ ಭಾಗವನ್ನು ಕೂಡ 2 ಕ್ರೇನ್ಗಳ ಸಹಾಯದೊಂದಿಗೆ ಮೇಲಕ್ಕೆತ್ತಿದ್ದಾರೆ. ಈ ಹೊತ್ತಿನಲ್ಲೇ ಗಗನಸಖಿಯ ಮೃತದೇಹವು ಕೂಡ ಲಭ್ಯವಾಗಿದೆ. ಆ ಮೂಲಕವಾಗಿ ಈ ಇಡೀ ಇನ್ಸಿಡೆಂಟ್ನಲ್ಲಿ ಸತ್ತವರ ಬಾಡಿ ಎಲ್ಲಿದೆ ಎಲ್ಲವನ್ನು ಕೂಡ ಹೊರ ತೆಗೆದಂತಾಗಿದೆ. ಹೀಗೆಲ್ಲವನ್ನು ಕೂಡ DNA ಒಳಪಡಿಸಿದ್ದಾರೆ. ಸುಮಾರು 241 ಮೃತದೇಹಗಳ DNA ಸ್ಯಾಂಪಲಿಂಗ್ ಕೂಡ ಆಗಿದೆ.